ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗೆ ಚಾಕು ಇರಿದಿರುವ ಘಟನೆ ನಡೆದಿದೆ. ಬೀದರ್ ತಹಶೀಲ್ದಾರ್ ಕಚೇರಿಯ ಶಿರಸ್ತೆದಾರನಿಗೆ ಚಾಕು ಇರಿದಿದ್ದು, ಕಚೇರಿಯಲ್ಲಿ ಕರ್ತವ್ಯ ನಿರತನಾಗಿದ್ದ ಅನಿಲ್ ಕುಮಾರ್ಗೆ ಅಮನ್ ಜುಬೇರ್ ಎನ್ನುವ ವ್ಯಕ್ತಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಅನಿಲ್ ಕುಮಾರ್ಗೆ ಚಿಕಿತ್ಸೆ ಕೊಡಲಾಗ್ತಿದ್ದು, ಎಡಗೈ ಭುಜಕ್ಕೆ ಗಂಭೀರ ಗಾಯ ಆಗಿರುವ ಹಿನ್ನೆಲೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬ್ರಿಮ್ಸ್ನ ಶಸ್ತ್ರಚಿಕಿತ್ಸಾ ಘಟಕದಲ್ಲಿ ಲಘು ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು, ಚಾಕು ಇರಿತಕ್ಕೆ ನಿಖರ ಕಾರಣ ಏನು ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಪೊಲೀಸರು ಕೂಡ ಸ್ಥಳದ ತನಿಖೆಗೆ ಬಂದಿದ್ದರು. ಈಗ ಅದೇನು ಹಲ್ಲೆ ಆಗಿದೆ, ಅವರಿಗೆ ಸ್ವಲ್ಪ ಏನು ಗಾಯ ಆಗಿದೆ, ಆ ಗಾಯದ ಚಿಕಿತ್ಸೆಗೆ ಮತ್ತು ಶಸ್ತ್ರಚಿಕಿತ್ಸೆ ಆಗ್ತದೆ, ಅದು ಮಾಡ್ತಿದ್ದಾರೆ ವೈದ್ಯಾಧಿಕಾರಿಗಳು. ಕೂಲಂಕುಷವಾಗಿ ಏನು ಪರಿಶೀಲನೆ ಅದು ಆಗಬೇಕಾಗಿದೆ. ಪರಿಶೀಲನೆ ಆದ ನಂತರನೇ ಏನು ಕಾರಣ ಆಗೋದು ಪೂರ್ತಿಯಾಗಿ ನೋಡ್ತಾರೆ. ಸರ್, ಏನು ಸರ್ ಆಹಾರ ಇಲಾಖೆ ಇದೆ ಸರ್, ಅದೇ ರೇಷನ್ ಕಾರ್ಡ್ ಸಂಬಂಧಪಟ್ಟ ವೈಯಕ್ತಿಕ ವಿಚಾರ ಸಂಬಂಧಪಟ್ಟಂಗೆ ಏನು ಸರ್ ನೋಡ್ಬೇಕ್ರಿ. ಅದು ವಿಷಯನೇ ಗೊತ್ತಿಲ್ಲ, ಯಾರು ಏನು ಎಂತ ಅಂತ ಹೇಳಿ ಅದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಸರ್, ಎಷ್ಟು ಗಂಟೆಗೆ ಆಗಿರೋ ಸರ್ ಇದಕ್ಕೆ? ಈ ಹಲ್ಲೆ ಮಾಡಿದ ವ್ಯಕ್ತಿ ನಮ್ಮ ಆಫೀಸ್ದವರಂತೂ ಅಲ್ಲ. ಅಂದ್ರೆ ಅವರ ಪತ್ನಿಯರ ಕೆಲಸ ಮಾಡ್ತಾರೆ ಸರ್? ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಮಗೇನು ಮಾಹಿತಿ ಇಲ್ಲ, ನೋಡಬೇಕು ಏನು ಯಾರು ಆಗಿಲ್ಲ. ಒಳಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ವೈದ್ಯಾಧಿಕಾರಿಗಳು ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಇರಿ ಅಂತ ಹೇಳಿದ್ದಾರೆ, ನೋಡೋಣ. ಚಾಕು ಹಾಕಿದ್ದಾರೆ ಅಂತೆ. ಪೂರ್ತಿ ಅವರು ಈಗ ನಮ್ಮ ಅನಿಲ್ ಕುಮಾರ್ ವ್ಯಾಸ್ ಅವರು ಆರಾಮಾಗಿ ಹೊರಗಡೆ ಬಂದ ನಂತರ ಅವ್ರೇನು ಹೇಳಿಕೆ ಕೊಡ್ತಾರೆ ಅದೇ ಆಗ್ತದೆ. ಏನು ಸರ್ ಕೆಲಸ, ಮೇನ್ ಕೆಲಸ ಏನು ಸರ್? ಯಾರು ಡಿಪಾರ್ಟ್ಮೆಂಟ್? ಅನಿಲ್ ವ್ಯಾಸ ಅವ್ರದ್ದು ಶಿರಸ್ತೆದಾರ್ ಅವರು ಮೇಲ್ವಿಚಾರಕರು. ಏನು ಕೆಲಸ? ಆಹಾರ ಶಾಖೆಗೆ ಸಂಬಂಧಪಟ್ಟ ಹಾಗೆ ತಾಲೂಕಿನ ಎಲ್ಲ ಏನು ನಮ್ಮ ಪಡಿತರ ಚೀಟಿಗಳು, ತಾಲೂಕಿನ ಎಲ್ಲ ಏನು BPL ಆಗಲಿ, ತಿಂಡಿ ಕಾರ್ಡ್ ಆಗಲಿ, ನಂತರ ನಮ್ಮ ರೇಷನ್ ಅಂಗಡಿಗಳಾಗಲಿ, ಅದಕ್ಕೆಲ್ಲ ಮೇಲ್ವಿಚಾರ. ಎಷ್ಟು ಗಂಟೆಗೆ ಆಗಿರೋ ಸರ್? CCTV ಅದೇ ರೀ ಆಫೀಸ್ದಲ್ಲಿ CCTV. ಅದು ಕೂಡ ಪರಿಶೀಲನೆ ಕಾರ್ಯ ನಡೆದಿದೆ. ಅದೇ ಕಚೇರಿಯಲ್ಲೇ ಆಗಿದೆ, ಹೊರಗಡೆ ಆಗಿದೆ? ಕಚೇರಿಯಲ್ಲೇ ಆಗಿದೆ. ದೂರ ರೆಡಿ ಸರ್ ಈಗ? ಹಾಂ, ದೂರ ನಡೆದಿದೆ. ಏನಂತ ಸರ್? ಈಗ ಹಲ್ಲೆ ಆಗಿದೆ, ಪರಿಶೀಲನೆ ಮಾಡಲಿ ಇದು ಪೊಲೀಸ್ ಇಲಾಖೆಯವರು ಕೂಡ ಅಲ್ಲೇ ಇಲ್ಲ ಸರ್, ಚಾಕುವಿಂದ ಇರಿತವಾಗಿದೆ ಸರ್. ಎಲ್ಲಾಗಿದೆ? ಅಲ್ಲ, ಅಂದರೆ ಚಾಕುವಿಂದ ಇರಿತ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಂ, ಚಾಕುವಿನಿಂದ ಇರಿತಾಗಿದ್ದಕ್ಕೇ ಅದು ಏನು ಪೊಲೀಸ್ ಇಲಾಖೆಯವರು ಬಂದು ಪರಿಶೀಲನೆ ಮಾಡ್ತಾರೆ. ಅದೇ ಸರ್, ಅಲ್ಲೇ ಬೇರೆ ಚಾಕು ಯಾವ ಭಾಗಕ್ಕೆ? ಯಾವ ಭಾಗ? ಎಡಗೈಗೆ ಆಗಿದೆ. ನಾನು ನೋಡಿದೆ, ಅದು ದಾಳಿ ಆದ ತಕ್ಷಣ ನನ್ನ ಚೇಂಬರ್ಗೆ ಬಂದರು. ನಾನು ಸಡನ್ನಾಗಿ ಶಾಕ್ ಆಗಿಬಿಟ್ಟೆ. ನಂತರ ಬಾಗಿಲು ಹಾಕಿಸಿದೆ. ಮತ್ತೇನೋ ಅದು ತಲೆ ಮೇಲೆ ಏನಾದರೂ ಒಂದು ಜುನೂನ್ ಸವಾರಾಗಿ ಮತ್ತು ಒಳಗಡೆ ಬಂದು ಮತ್ತೇನೋ ದಾಳಿ ಮಾಡಬಾರ್ದು ಅಂತ ಹೇಳಿ ಮತ್ತು ನಮ್ಮ ಆಫೀಸ್ದವ್ರು ಇಬ್ಬರು ಬಂದು ಬಾಗಿಲ ಗಟ್ಟಿಯಾಗಿ ಹಿಡೀರಿ ಅಂತ ಹೇಳಿದೆ. ಮತ್ತು ನಾನು ಎಂಟಿ ಚೇಂಬರ್ನಾಗ ಅವ್ರು ಕೂಡಿಸಿದೆ. ನಂತರ ಒಂದು 2-3 ಜನ ಹೇಳಿದ್ರು, ಇಲ್ಲ ಸರ್ ದಾಳಿ ಮಾಡಿ ಓಡ್ಬೋದ ಆ ಮನುಷ್ಯ ಅಂತೇಳಿ ದಾಳಿ ಮಾಡಿದವನು. ನಂತರ ಮತ್ತು ನಮ್ಮ ಅನಿಲ್ ವ್ಯಾಸ್ ಅವರಿಗೆ ನನ್ನ ವೈಯಕ್ತಿಕ ಅಂದರೆ ಕಚೇರಿ ವಾಹನವನ್ನು ಕೊಟ್ಟು ಈ ಹಾಸ್ಪಿಟ್ಲಿಗೆ ತರಿಸಿ ಚಿಕಿತ್ಸೆ. ಜೀವಾಪಾಯ ಇಲ್ಲ ಸರ್ ಸದ್ಯ? ಜೀವಾಪಾಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಅವ್ರು ಹೇಳ್ತಿದ್ದಾರೆ. ನೋಡೋಣ ಸರ್, ನೀವು ಸೇರಿ ಟ್ರೀಟ್ಮೆಂಟ್ ನಡೀತದೆ ಸರ್? ಟ್ರೀಟ್ಮೆಂಟ್. ನಿಮ್ಮ ಹೆಸರು ಸರ್? ನನ್ನ ಹೆಸರು DG ಮಹಾ ತಹಸೀಲ್ದಾರ್ ಬೀದರ್.